ನನ್ನ ಹೆಸರು ಅನುದೀಪ್ ಅಂತ. ಮೂಡುಬಿದಿರೆ ಅಲಂಕಾರದಲ್ಲಿರುವಂಥ ಓಲಾ ಶೋರೂಮಲ್ಲಿಗೆ ಬಂದಿದ್ದೇವೆ ನಾವಿಲ್ಲಿ. ನಾವೊಂದು ಸರ್ವಿಸ್ ಗಿಟ್ಟಿಯಲ್ಲಿ 10 ದಿವಸ ಆಗಿದೆ. ನಮ್ಮದು ಓಲಾ S1 ಏರ್ ಸ್ಕೂಟರನ್ನು 10 ದಿವಸದಿಂದ ನಾವಿಲ್ಲಿ ಡೈಲಿ ಬರ್ತಾ ಇದ್ದೇವೆ. ಅವರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಯಾವಾಗ ಆಗ್ತದೆ ಅಂತ. ಆದರೆ ಇವರು ನಮಗೆ ಸುಳ್ಳು ಭರವಸೆನ ಕೊಡ್ತಿದ್ದಾರೆ. 2 ದಿವಸದಲ್ಲಿ ಆಗ್ತದೆ, ನಾಳೆ ಆಗ್ತದೆ, ಇವತ್ತು ಕೊಡ್ತೇವೆ. ಅಲ್ಲಿ ಮಂಗಳೂರಲ್ಲಿದ್ದಾರೆ ಟೆಕ್ನಿಷಿಯನ್, ಅಲ್ಲಿ ಹೋಗಿ ಅವರನ್ನ ಮಾತಾಡಬೇಕು ಆ ಥರ ಅಂತೆಲ್ಲ ಹೇಳ್ತಿದ್ದಾರೆ. ನಾವು ಮಂಗಳೂರಿಗೆ ಕೂಡ ಹೋಗಿದ್ದೇವೆ. ಅಲ್ಲಿ ಹೋದರೆ ಅಲ್ಲಿ ಸರ್ವಿಸ್ ಮ್ಯಾನೇಜರಲ್ಲಿ ಹೇಳ್ತಿದ್ದಾರೆ ನಾವು ರಿಸೈನ್ ಮಾಡಿದ್ದೇವೆ, ನಮಗೂ ಅದಕ್ಕೆ ಸಂಬಂಧ ಇಲ್ಲ, ಕಂಪ್ನಿ ನಮಗೆ ಸಪೋರ್ಟ್ ಮಾಡ್ತಿಲ್ಲ, ಸ್ಪೇರ್ ಪಾರ್ಟ್ಸ್ ಬರ್ತಿಲ್ಲ, ಹಾಗಾಗಿ ನಮಗೆ ಕೂಡ ಏನು ಮಾಡಲಿಕ್ಕೆ ಆಗ್ತಿಲ್ಲ ಅಂತ ಅವರು ಕೂಡ ಹೇಳ್ತಿದ್ದಾರೆ. ನೋಟಿಸ್ ಪೀರಿಯಡಲ್ಲಿ ಇದೆ ಅಂತ ಅಸಂಬದ್ಧವಾದ ಉತ್ತರವನ್ನು ಅವರು ನಮಗೆ ನೀಡಿದ್ದಾರೆ. ಹಾಗಾಗಿ ನಾವು ನಿನ್ನೆ ಕೂಡ ಬಂದು ಹೇಳಿ ಹೋಗಿದ್ದೇವೆ ನಾಳೆವರೆಗೆ ನಮಗೆ ಗಾಡಿ ರೆಡಿ ಮಾಡಿ ಕೊಡಬೇಕಂತ. ಇವತ್ತು ಬಂದಾಗ ಇವತ್ತು ಕೂಡ ಸರ್ವಿಸ್ನವರು ಕೂಡ ಯಾರು ಬಂದಿದ್ದಾಗಲಿ ಅಥವಾ ಇಲ್ಲಿ ಸರ್ವಿಸ್ ಮಾಡಿದಾಗ ಏನು ಕಾಣದ ಕಾರಣ ನಾವು ಈ ಓಲಾ ಶೋರೂಮ್ಗೆ ಹೇಳಿ ಹೋಗಿದ್ದೇವೆ. ಈಗ ನಮ್ಮದು ಗಾಡಿ ರೆಡಿಯಾಗದೆ ಶಟರ್ ಎಲ್ಲ ಓಪನ್ ಮಾಡಬಾರ್ದು, ನೀವು ಕೊಡಬಾರ್ದಂತ. ಇಟ್ಟ ಗಾಡಿಯನ್ನೆಲ್ಲ ಈ ಥರ ಇಲ್ಲಿ ಹೊರಗಡೆ ಬಿಸಾಡಿ ಹೋಗ್ತಾರೆ. ರಾತ್ರಿ ಎಲ್ಲ ಮಳೆಗೆ ಬಿಸಿಲಿಗೆ ಎಲ್ಲ ಕೊಳಿತಾ ಇರ್ತದೆ. ನಾವು 1.5 ಲಕ್ಷ 2 ಲಕ್ಷ ಕೊಟ್ಟು ಗಾಡಿ ತೊಗೊಳ್ಳೋದು, ನಾವು ಮನೆಯಲ್ಲಿ ಅಷ್ಟು ಜೋಪಾನವಾಗಿ ಅಲ್ಲಿ ಇಡ್ತೇವೆ ಅದನ್ನು. ಆದರೆ ಸರ್ವಿಸಿಗೆ ಇಟ್ಟರೆ ಇವರು 10-15 ದಿವಸ 1 ತಿಂಗಳೆಲ್ಲ ನೀರಲ್ಲಿ ಈ ಥರ ಬಿಸಾಡಿ ಹೋಗ್ತಿದ್ದಾರೆ. ಇದು ತುಂಬ ಸಮಸ್ಯೆ ಆಗಿದೆ. ನಮ್ಮದು ರೆಸ್ಟೋರೆಂಟ್ ಇರೋದು, ನಮಗೆ ರೆಸ್ಟೋರೆಂಟಿಗೆ ಸಾಮಾನು ತರಲಿಕ್ಕೆ ಡೆಲಿವರಿ ಕೊಡಲಿಕ್ಕೆ ಇರುವಂಥ ವಾಹನ ಅದು. ನಮ್ಮ ರೆಸ್ಟೋರೆಂಟ್ ಬಿಸ್ನೆಸ್ ಕೂಡ ಡೌನ್ ಆಗಿದೆ ಈ ಸಮಸ್ಯೆಯಿಂದ. ಮಳೆಗಾಲದಲ್ಲಿ ನಮಗೆ ವಾಕಿನ್ ಇರುವುದಿಲ್ಲ, ಡೆಲಿವರಿ ಇರುವಂಥದ್ದು. ಡೆಲಿವರಿಗೆ ಅಂತ ನಾವು ಇನ್ನೊಂದು ಗಾಡಿನ ಪರ್ಚೇಸ್ ಮಾಡಬೇಕಂತಿದ್ವಿ, ಆದರೆ ಈ ಥರ ಆಗಿದ್ದರಿಂದ ನಾವು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದೇವೆ. ನಾವು ಕೂಡ ಇನ್ನು ಯಾರಾದರೂ ಓಲಾ ಶೋರೂಮಲ್ಲಿ ಅಥವಾ ಓಲಾ ಸರ್ವಿಸ್ ಸೆಂಟ್ರಿಗೆ ಹೋಗೋವರಾಗಲಿ ಓಲಾ ಗಾಡಿನ ತೊಗೊಳ್ಬೇಕಂತ ಯಾರಾದರೂ ಯೋಚನೆ ಮಾಡೋವರಿಗೆ ನಾನೊಂದು ವಿನಂತಿ ಮಾಡ್ತೇನೆ, ತೊಗೊಳ್ಳೋದಂಗಿದ ಮುಂಚೆ ಒಮ್ಮೆ ಬಂದು ನೋಡಲಿ ಸರ್ವಿಸ್ ಸೆಂಟ್ರಲ್ಲಿ ಇವ್ರದ್ದು ಯಾವ ಥರ ಅವ್ಯವಸ್ಥೆ ಆಗಿದೆ. ಸುಮ್ಮನೆ ಏನೆಲ್ಲ ಅವರು ಭರವಸೆನೇ ನೀಡ್ತಾರೆ. ತೊಗೊಳ್ಳುವಾಗ ಭರವಸೆ ನೀಡಿದರು ನಮಗೆ, ಮನೆಗೆ ಸರ್ವಿಸ್ ಉಂಟು, ಮನೆಯಲ್ಲೇ ಬಂದು ಸರ್ವಿಸ್ ಮಾಡಿ ಕೊಡ್ತೇವೆ, 2 ದಿವಸದಲ್ಲಿ ಆಗ್ತದೆ, ಹೈಪರ್ ಸರ್ವಿಸ್ ಆಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ ಅಂತ. ತೊಗೊಂಡ ಮೇಲೆ ಯಾವುದೇ ರೀತಿ ಅಂತ ನಮಗೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಅವರೀಗ. ನಾನು ಒಬ್ಬನೇ ಅಲ್ಲ, ಇಲ್ಲಿ ಸುಮಾರು ಜನ ಸೇರಿದ್ದಾರೆ. ಈಗ ಅವ್ರದ್ದು ಕೂಡ ಗಾಡಿದು ಕೂಡ ಅದೇ ಸಮಸ್ಯೆ ಆಗಿದೆ. ನಮಸ್ಕಾರ, ನಾನು ಕಾರ್ತಿಕ್ ಅಂತ. 1 ತಿಂಗಳಾಯಿತು ಗಾಡಿ ತೊಗೊಂಡು ಓಲಾ. ತೊಗೊಬೇಕಾದ್ರೆ ಹೇಳಿದ್ರು ಸರ್ವಿಸ್ ಮನೆ ಹತ್ರನೇ ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಬೇಗ ಆಗುತ್ತೆ, 1 ಅವರಲ್ಲಿ ಆಗುತ್ತೆ, ಹಾಗೆ ಹೇಗೆ ತೊಗೊಂಡು 1 ತಿಂಗಳಾಯಿತು. ನೋಡಿ ಅದೇ ಗಾಡಿ, ಇನ್ನು ನಂಬರ್ ಪ್ಲೇಟ್ ಸಹ ಬರಲಿಲ್ಲ ಅದಕ್ಕೆ. 2 ಸಲ ಬಂದಿದ್ದೀವಿ, ಇಲ್ಲಿ ಬಂದ್ರೂ ಇಲ್ಲ, ಅದಿಲ್ಲ, ಇದಿಲ್ಲ. ಮುಂದೆದು ಸರ್ವಿಸ್ ಸರಿ ಮಾಡಿಕೊಡಿ ಅಂದರೂ ಅದು ನಾವು ಮಾಡ್ಕೊಡೋಕ್ಕಾಗಲ್ಲ. ಎಷ್ಟು ಇಂಡೆಂಟ್ ಎಲ್ಲ ನಾವು ಹೈಯರ್ ಅಥಾರಿಟಿಗೆ ಹೇಳ್ತೀವಿ, ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ ಅಂತ ಹೇಳ್ತಾರೆ, ಯಾರಿಗೂ ಹೇಳಲ್ಲ. ನಾವು ಮೊನ್ನೆ ಮಂಗಳೂರು ಹೋಗಿದ್ದೀವಿ, ಮಂಗಳೂರು ಹೋದರೆ ಎಲ್ಲ ಬಚ್ಚಿಟ್ಕೊತಾರೆ. ಹೋದ ತಕ್ಷಣ ಒಳಗಡೆ ನಾವು ರಿಸೈನ್ ಮಾಡಿದ್ದೀವಿ, ನಾವು ಅದಕ್ಕೆ ನಾವು ರಿಸೈನ್ ಮಾಡಿದ್ದೀವಿ, ನಮ್ಮ ಹತ್ರ ನೀವು ಕೇಳಬೇಡಿ, ಬೇರೆಯವ್ರಿಗೆ ಕೇಳಿ. ನಂಬರ್ ಕೊಟ್ಟರು ನಂಬರು ಎತ್ತಲ್ಲ. ಅವ್ರ ಮ್ಯಾನೇಜರ್ SMಗೆ ಎಷ್ಟು ಸಲ ಫೋನ್ ಮಾಡ್ತೀವಿ, ಅವರು ಒಂದು ಇದು ಮಾಡಲ್ಲ. ಇಲ್ಲಿ ಶೋರೂಮಲ್ಲಿ ಬಂದು ಕೇಳಿದ್ರು ಹೇಳ್ತಾರೆ ಅದು ನಮಗೆ ಗೊತ್ತಿಲ್ಲ, ಸೇಲ್ಸಿಗೆ ಕೇಳಿ. ನೋಡಿ ಇನ್ನೂ ಸೇಲ್ಸ್ ಅವ್ರು ಬರಲಿಲ್ಲ. ನಾವು ಬೆಳಗ್ಗೆ 8 ಗಂಟೆಯಿಂದ ಬಂದಿದ್ದೀವಿ, ಸರ್ವಿಸ್ ಅವ್ರು ಬರಲಿಲ್ಲ. ಇನ್ನು 8 ಗಂಟೆಗೆ ಬಂದಿದ್ದೀವಿ ನಾವು, 8 ಗಂಟೆಯಿಂದ ನಿಂತ್ಕೊಂಡಿದ್ದೀವಿ. ಇಲ್ಲಿ ನಮಗೆಲ್ಲ ಕೆಲಸ ಎಲ್ಲ ಬಿಟ್ಟು ನಿಂತ್ಕೊಳ್ಳೋಕೆ ನಮಗೇನು ಹುಚ್ಚ, ಇಷ್ಟು 1.5 ಲಕ್ಷ ಎಲ್ಲ ಕೊಟ್ಟು ಗಾಡಿ ತೊಗೊತೇವೆ. ಆದರೂ ನಮಗೆ ಒಂದು ಸರ್ವಿಸ್ ಮಾಡಿ ಕೊಡೋದಿಲ್ಲ ಅಂದರೆ. ಇವತ್ತು ನಾನು ಆಗಾಗ ಗಾಡಿ ಇಲ್ಲದೆ ನಾನು ಕೆಲಸಕ್ಕೆ ಹೋಗಿಲ್ಲ ಇವತ್ತು. ಅದರದ್ದೆಲ್ಲ ಯಾರು ಬೇರ್ ಮಾಡ್ತಾರೆ? ಓಲಾದವರು ಕೊಡ್ತಾರಾ? 1 ರೂಪಾಯಿ ಕೊಡೋದಿಲ್ಲ. ಸರ್ವಿಸ್ ಬಂದ್ರೂ ಇದು ಮಾಡೋದಿಲ್ಲ ಓಲಾದವರು. ಇದಕ್ಕೊಂದು ಏನಾರ ಒಂದು ಏನು ರೆಸ್ಪಾನ್ಸೇ ಮಾಡಲ್ಲ. ನೋಡಿ ನಾವೇನು ಯಾರನ್ನ ಕೇಳೋದು? ಓಲಾದವ್ರನ್ನ ಯಾರ ಹತ್ರ ಕೇಳೋದು? ನಾವಿದ್ದೇವೆ ಸೇಲ್ಸ್ ಅವ್ರು ಹೇಳ್ತಾರೆ ನಾವು ಹೇಳಿದ್ದೇವೆ ಸರ್, ಹೈಯರ್ ಅಥಾರಿಟಿ ಅವ್ರಿಗೆ ಹೇಳಿದ್ದೀವಿ, ಓಲಾದವ್ರಿಗೆ ಹೇಳಿದ್ದೀವಿ, ಇವರಿಗೆ ಹೇಳಿದ್ದೀವಿ ಅಂತ ಹೇಳ್ತಾರೆ. ಆದರೆ ಯಾರು ರೆಸ್ಪಾನ್ಸ್ ಮಾಡೋರೇ ಇಲ್ಲ. ಎಲ್ಲ ಗಾಡಿ ಇಲ್ಲಿ ನೋಡಿ ಮಳೆಯಲ್ಲೆಲ್ಲ ನಿಂತ್ಕೊಂಡು, ಎಲೆಕ್ಟ್ರಿಕ್ ಗಾಡಿ ಅಂತ ಹೇಳ್ತಾರೆ, ಎಲ್ಲ ಮಳೇಲಿ ನಿಂತಿದೆ ಇಲ್ಲೆಲ್ಲ. ಇದಕ್ಕೊಂದು ಏನಾರ ಸೊಲ್ಯೂಷನ್ ಬೇಗ ಮಾಡಿಕೊಡ್ಬೇಕು. ಅದುವರೆಗೂ ನಾವು ಇದು ಶಟ್ರು ಕ್ಲೋಸ್ ಮಾಡಲಿಕ್ಕೆ ಬಿಡೋದಿಲ್ಲ. ಓಲಾದವ್ರು ಯಾರು ಬರಬೇಕಿಲ್ಲಿ. ಬಂದಾದಮೇಲೆ ನಮಗೇನಾದ್ರು ಸೊಲ್ಯೂಷನ್ ಕೊಟ್ಟಾದಮೇಲೆ ನಾವು ಶಟ್ರ್ ಓಪನ್ ಮಾಡಲಿಕ್ಕೆ ಕೊಡೋದು. ಆವಾಗವರೆಗೂ ನಾವು ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ, ಶಟ್ರ್ ಓಪನ್ ಮಾಡಲಿಕ್ಕೆ.